ಯಾವ ಡೆವಲಪ್ಮೆಂಟ್ ಇದೆ? ಎಲ್ಲಿದೆ ಡೆವಲಪ್ಮೆಂಟು? ಏನೂ ಇಲ್ಲ ಇದರಲ್ಲಿ ಬಂಡವಾಳ. ಈ ರೀತಿಯ ಸಿದ್ದರಾಮಯ್ಯನವರಿಂದ ನಾನು ಈ ರೀತಿಯ ಭಾಷಣ ಸಿದ್ಧ ಮಾಡಿಸ್ತೇನೆ ಅಂತ ನಾನಂತೂ ನಿರೀಕ್ಷೆ ಇಟ್ಟಿರಲಿಲ್ಲ. ಎಲ್ಲರಿಗಿಂತಲೂ ಅನುಭವಸ್ಥರು ಇವರು. ಸುದೀರ್ಘವಾಗಿ ರಾಜ್ಯದ ರಾಜಕಾರಣದಲ್ಲಿ ಅನುಭವ ಇರ್ತಕ್ಕಂಥ ಇಂಥ ಮುಖ್ಯಮಂತ್ರಿಯಿಂದ ಇಂಥ ಕಳಪೆ ಭಾಷಣ ಯಾರೂ ನಿರೀಕ್ಷೆ ಇಟ್ಟು ಮಾಡಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಬ್ರದರ್. ಓಕೆ. ಈ ದೇಶದ ಇತಿಹಾಸವೇ ಬ್ರದರ್, ಪಾಂಡವರು ಕೌರವ ಯುದ್ಧ ಯಾಕಾಯಿತು? ಈ ದೇಶದ ಇತಿಹಾಸವೇ ಅದು. ಅಣ್ಣ ತಮ್ಮಂದರು ಹೊಡೆದಾಟನೇ ನಡೆಯೋದು ಈ ದೇಶದ ಇತಿಹಾಸ. ಮಣ್ಣಿನ ಗುಣ, ದಾಯದ ಈ ಕಲಾ ಅದು ನಡೀತಾ ಇರ್ತದೆ. ಆದ್ದರಿಂದ ಅದಕ್ಕೇನು ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ. ಹೌದು, ಈಗಲೂ ನಾನು ತಮ್ಮ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾವು ಈಗ ಒಂದಾಗಿ ಕೆಲಸ ಮಾಡಲೇಬೇಕಲ್ಲ. ದಾಯದ ಕಲೆ ಇಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ದಾಯದ ಕಲೆ ಇಲ್ವಾ? ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಅದು. ಅವ್ರು ಹೇಳಿಕೆ ಕೊಟ್ಟರು, ಅದಕ್ಕೆ ನಂದೇನು ತಗಲಿ ನಡೆದಿರೋ ಘಟನೆ ಹೇಳಿದ್ದಾರೆ. ಕಳೆದ ಚುನಾವಣೆ ಏನಾಯಿತು, ಮುಂದೆ ಏನಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿಂದು ಭವಿಷ್ಯನೂ ಹೇಳಿದ್ದಾರೆ ಅವರು, ಏನಾಗುತ್ತೆ ಅಂತೇಳಿ. ಆ ಭವಿಷ್ಯನೂ ನೋಡೋಣ. ಅಲ್ಲ, ಸೌಂಡ್ ಮಾಡಿಸ್ತಾ ಇದ್ದೀರಿ, ಅವ್ರು ಸೌಂಡ್ ಮಾಡ್ತಿಲ್ಲ, ಸೌಂಡ್ ಮಾಡಿಸ್ತಾ ಇದ್ದೀರಿ. ಇದು ಕಳೆದ 7-8 ತಿಂಗಳಿಂದ ನಡೀತಾನೆ ಇದೆ ಅಲ್ವೇ? 7-8 ತಿಂಗಳಿಂದ ನಡೀತಾನೆ ಇದೆ. ಇಲ್ಲಿ ಪ್ರಶ್ನೆ, ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಗುಮ್ಮ ಬಿಟ್ಕೊಂಡು ಅವರೇನೋ ಇದರಿಂದ ಏನೋ ಸಾಧನೆ ಮಾಡಬೇಕು ಅಂತ ಅವ್ರ ತಲೆ ಒಳಗೆ ಇಟ್ಕೊಂಡವ್ರೆ. ಅದು ಯಾವುದೂ ಆಗೋದಿಲ್ಲ. ಎಷ್ಟು ಜನ ಹೇಳ್ಕೊಂಡೋದ್ರು, ಏನೋ ಅಷ್ಟು ಜನ ಕ್ಯೂ ನಿಂತವ್ರೆ, ಇಷ್ಟು ಜನ ಕ್ಯೂ ನಿಂತವ್ರೆ ಅಂತ ಸರ್ಕಾರ ರಚನೆ ಮಾಡಿದ ದಿವಸದಲ್ಲಿ ಹೇಳ್ಕೊಂಬಂದ್ರಲ್ವಾ? ಎಷ್ಟೆಷ್ಟು ಜನ ಕ್ಯೂ ನಿಂತ್ಕೊಂಡವ್ರಿಗೆ ಹೋಗಿ ಅಲ್ಲಿ. ಕಾಂಗ್ರೆಸ್ನಲ್ಲೇ ಊರಿಗೆ ಹೋಗಿ ಜನಕ್ಕೆ ಮುಖ ಹೆಂಗೆ ತೋರಿಸದಪ್ಪ ಅಂತ ಶಾಸಕರುಗಳು ಅಲ್ಲಿ ಗೆದ್ದರೀಗ ಪಾಪ ಅವ್ರು ಯೋಚನೆ ಮಾಡ್ತಾ ಕೂತವ್ರೆ. ಹೇಳ್ತಾರೆ ತಾರತಮ್ಯ ಅಂತ. ಈಗ ಅಲ್ಲ, ಅಸೆಂಬ್ಲಿಯಲ್ಲಿ ಮಾತಾಡೋಣ. ಅದರಿಂದ ಮಂಜಣ್ಣ ಅವ್ರಿಗೂ ಪಬ್ಲಿಸಿಟಿ ಕೊಡ್ತಾ ಇದ್ದೀರಿ, ಕೊಡಲಿ. ವೆಂಕಟೇಶ್ವರ ಅವರಿಗೂ ಪಬ್ಲಿಸಿಟಿ ಕೊಡ್ತಾ ಇದ್ದೀರಿ, ಕೊಡಿ. ಹಂಗಾದ್ರೂ ಓಲಿ ಪಬ್ಲಿಸಿಟಿ ಸಿಗಲಿ. ಹೋಗೋಣ ಬರೋದು ಏನದಿ. ಇಲ್ಲ, ನಾನು ನಿನ್ನೆ ಅವರಿಗೆ ಮೆಸೇಜ್ ಕೊಟ್ಟಿದ್ದೆ, ಬರಲಿಕ್ಕಾಗಲ್ಲ ಅಂತ ಹೇಳಿ. ನಿನ್ನೆ ನಾನು ಮೆಸೇಜ್ ಕೊಟ್ಟೆ, ನನಗೆ ಸ್ವಲ್ಪ ಬೇರೆ ಸಮಸ್ಯೆಗಳಿತ್ತು, ಅದರಿಂದ ಹೋಗಲಿಲ್ಲ ಅಷ್ಟೇ. ಯಾವ ಡೆವಲಪ್ಮೆಂಟ್ ಇದೆ? ಎಲ್ಲಿದೆ ಡೆವಲಪ್ಮೆಂಟು? ಏನೂ ಇಲ್ಲ ಇದರಲ್ಲಿ ಬಂಡವಾಳ. ಈ ರೀತಿಯ ಸಿದ್ದರಾಮಯ್ಯನವರಿಂದ ನಾನು ಈ ರೀತಿಯ ಭಾಷಣ ಸಿದ್ಧ ಮಾಡಿಸ್ತೇನೆ ಅಂತ ನಾನಂತೂ ನಿರೀಕ್ಷೆ ಇಟ್ಟಿರಲಿಲ್ಲ. ಎಲ್ಲರಿಗಿಂತಲೂ ಅನುಭವಸ್ಥರು ಇವರು. ಸುದೀರ್ಘವಾಗಿ ರಾಜ್ಯದ ರಾಜಕಾರಣದಲ್ಲಿ ಅನುಭವ ಇರ್ತಕ್ಕಂಥ ಇಂಥ ಮುಖ್ಯಮಂತ್ರಿಯಿಂದ ಇಂಥ ಕಳಪೆ ಭಾಷಣ ಯಾರೂ ನಿರೀಕ್ಷೆ ಇಟ್ಟು ಮಾಡಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಬ್ರದರ್. ಓಕೆ. ಈ ದೇಶದ ಇತಿಹಾಸವೇ ಬ್ರದರ್, ಪಾಂಡವರು ಕೌರವ ಯುದ್ಧ ಯಾಕಾಯಿತು? ಈ ದೇಶದ ಇತಿಹಾಸವೇ ಅದು. ಅಣ್ಣ ತಮ್ಮಂದರು ಹೊಡೆದಾಟನೇ ನಡೆಯೋದು ಈ ದೇಶದ ಇತಿಹಾಸ. ಮಣ್ಣಿನ ಗುಣ, ದಾಯದ ಈ ಕಲಾ ಅದು ನಡೀತಾ ಇರ್ತದೆ. ಆದ್ದರಿಂದ ಅದಕ್ಕೇನು ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ. ಹೌದು, ಈಗಲೂ ನಾನು ತಮ್ಮ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾವು ಈಗ ಒಂದಾಗಿ ಕೆಲಸ ಮಾಡಲೇಬೇಕಲ್ಲ. ದಾಯದ ಕಲೆ ಇಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ದಾಯದ ಕಲೆ ಇಲ್ವಾ? ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಅದು. ಅವ್ರು ಹೇಳಿಕೆ ಕೊಟ್ಟರು, ಅದಕ್ಕೆ ನಂದೇನು ತಗಲಿ ನಡೆದಿರೋ ಘಟನೆ ಹೇಳಿದ್ದಾರೆ. ಕಳೆದ ಚುನಾವಣೆ ಏನಾಯಿತು, ಮುಂದೆ ಏನಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿಂದು ಭವಿಷ್ಯನೂ ಹೇಳಿದ್ದಾರೆ ಅವರು, ಏನಾಗುತ್ತೆ ಅಂತೇಳಿ. ಆ ಭವಿಷ್ಯನೂ ನೋಡೋಣ.
ಅಲ್ಲ ಸೌಂಡ್ ಮಾಡಿಸ್ತಾ ಇದ್ದೀರಿ, ಅವ್ರು ಸೌಂಡ್ ಮಾಡ್ತಿಲ್ಲ, ಸೌಂಡ್ ಮಾಡಿಸ್ತಾ ಇದ್ದೀರಿ. ಇದು ಕಳೆದ 7-8 ತಿಂಗಳಿಂದ ನಡೀತಾನೆ ಇದೆ ಅಲ್ವೇ, 7-8 ತಿಂಗಳಿಂದ ನಡೀತಾನೆ ಇದೆ. ಇಲ್ಲಿ ಪ್ರಶ್ನೆ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಗುಮ್ಮ ಬಿಟ್ಕೊಂಡು ಅವರೇನೋ ಇದರಿಂದ ಏನೋ ಸಾಧನೆ ಮಾಡಬೇಕು ಅಂತ ಅವ್ರ ತಲೆ ಒಳಗೆ ಇಟ್ಕೊಂಡವ್ರೆ. ಅದು ಯಾವುದೂ ಆಗೋದಿಲ್ಲ. ಎಷ್ಟು ಜನ ಹೇಳ್ಕೊಂಡು ಹೋದ್ರು, ಏನೋ ಅಷ್ಟು ಜನ ಕ್ಯೂ ನಿಂತವ್ರೆ, ಇಷ್ಟು ಜನ ಕ್ಯೂ ನಿಂತವ್ರೆ ಅಂತ ಸರ್ಕಾರ ರಚನೆ ಮಾಡಿದ ದಿವಸದಲ್ಲಿ ಹೇಳ್ಕೊಂಬಂದ್ರಲ್ವಾ. ಎಷ್ಟೆಷ್ಟು ಜನ ಕ್ಯೂ ನಿಂತ್ಕೊಂಡವ್ರಿಗೆ ಹೋಗಿ ಅಲ್ಲಿ. ಕಾಂಗ್ರೆಸ್ನಲ್ಲೇ ಊರಿಗೆ ಹೋಗಿ ಜನಕ್ಕೆ ಮುಖ ಹೆಂಗೆ ತೋರಿಸ್ತದಪ್ಪ ಅಂತ ಶಾಸಕರುಗಳು ಅಲ್ಲಿ ಗೆದ್ದರೀಗ ಪಾಪ ಅವ್ರು ಯೋಚನೆ ಮಾಡ್ತಾ ಕೂತವ್ರೆ. ಅದನ್ನ ರಾಜಗೌಡರು ಹೇಳ್ತಾರೆ ತಾರತಮ್ಯ ಅಂತ. ನಮ್ಗೆ ಅಷ್ಟೇ ಅಲ್ಲ, ಈಗ ಕಾಂಗ್ರೆಸ್ ಅಲ್ಲ ಅಸೆಂಬ್ಲಿಯಲ್ಲಿ ಮಾತಾಡೋಣ. ಅದರಿಂದ ಮಂಜಣ್ಣ ಅವ್ರಿಗೂ ಪಬ್ಲಿಸಿಟಿ ಕೊಡ್ತಾ ಇದ್ದೀರಿ, ಕೊಡಲಿ. ವೆಂಕಟೇಶ್ವರ ಅವರಿಗೂ ಪಬ್ಲಿಸಿಟಿ ಕೊಡ್ತಾ ಇದ್ದೀರಿ, ಕೊಡಿ. ಹಂಗಾದ್ರೂ ಓಲಿ ಪಬ್ಲಿಸಿಟಿ ಸಿಗಲಿ. ಹೋಗೋಣ ಬ್ರದರ್, ಏನದಿ. ಇಲ್ಲ, ನಾನು ನಿನ್ನೆ ಅವರಿಗೆ ಮೆಸೇಜ್ ಕೊಟ್ಟಿದ್ದೆ, ಬರಲಿಕ್ಕಾಗಲ್ಲ ಅಂತ ಹೇಳಿ. ನಿನ್ನೆ ನಾನು ಮೆಸೇಜ್ ಕೊಟ್ಟೆ, ನನಗೆ ಸ್ವಲ್ಪ ಬೇರೆ ಸಮಸ್ಯೆಗಳಿತ್ತು, ಅದರಿಂದ ಹೋಗಲಿಲ್ಲ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.